ಧನುಸ್ಸು ರಾಶಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಸನ್ಮಾನಗಳು ಸಿಕ್ಕುವಂಥದ್ದಾಗುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಯಾವ ವಿಷಯದಲ್ಲಿ ಹೇಗೆ ನಿಮ್ಮ ಒಡನಾಟ ಇದೆ ಅಥವಾ ಯಾವ ವಿಷಯವನ್ನು ಎಷ್ಟು ಗಾಂಭೀರ್ಯವಾಗಿ ನೀವು ತೆಗೆದುಕೊಂಡಿದ್ದೀರಿ ಅನ್ನೋದರ ಮೇಲೆ ಇವೆಲ್ಲವೂ ಅವಲಂಬಿತವಾಗಿರುತ್ತೆ. ಹೊಸ ಖರೀದಿಗೆ ಏನೋ ಒಂದಷ್ಟು ಪದಾರ್ಥವನ್ನು, ಭೂಮಿಯನ್ನು, ಚಿನ್ನವನ್ನು, ಬೆಲೆ ಬಾಳ್ತಕ್ಕಂತಹ ದ್ರವ್ಯವನ್ನು ನೀವು ಖರೀದಿ ಮಾಡಬೇಕು ಅಂತಕ್ಕಂತಹ ಆಲೋಚನೆ ಇದ್ದಾಗ ಅದು ಇವತ್ತು ಗಟ್ಟಿಯಾಗ್ತಕ್ಕಂಥದ್ದಾಗತ್ತೆ. ಮುಂದಿನ ಯಾವುದೋ ಒಂದು ಒಳ್ಳೆಯ ದಿನದಲ್ಲಿ ನಾನು ಅದನ್ನು ಖರೀದಿ ಮಾಡಬೇಕು, ನನ್ನದಾಗಿಸ್ಕೊಳ್ಬೇಕು ಅಂತಕ್ಕಂತಹ ಹಠ, ಛಲ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ಇವತ್ತು ಒಂದಷ್ಟು ನಷ್ಟಕ್ಕೆ ಅವಕಾಶ ಇದೆ, ಅದನ್ನು ಗಮನಿಸ್ಕೊಳ್ಬೇಕು. ಪ್ರತಿದಿನವೂ ಕೂಡ ಲಾಭನೇ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸ್ವತಃ ಉತ್ಪಾದನೆಯನ್ನು ಮಾಡಿ ಮಾರಾಟ ಮಾಡ್ತಕ್ಕಂತಹ ವಸ್ತುಗಳಿಗೆ ಬೆಲೆ ಕುಸಿತದಿಂದ ಹೆದರಿಕೆಯ ಭೀತಿ ಕಾಡುವಂಥದ್ದು, ಅಂದರೆ ಆ ಭಯ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದಾಗತ್ತೆ. ಮುಖ್ಯ ಸರಸ್ವತಿಯನ್ನು ಶ್ರವಣ ಮಾಡಿ, ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ರಾಜಕೀಯ ವ್ಯಕ್ತಿಗಳಿಗೆ ತಮ್ಮ ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಮೋಡ ಕವಿದ ವಾತಾವರಣ, ಯಾವುದೂ ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಏನಾಗತ್ತೆ ಮುಂದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇರುತ್ತೆ. ಅಲ್ಲಿಯ ಫಲಾಫಲಗಳು ಇನ್ನು ಸ್ಪಷ್ಟವಾದಂತಹ ಚಿತ್ರಣಕ್ಕೆ ಬಂದಿಲ್ಲ ಅನ್ನುವಂಥದ್ದಾಗತ್ತೆ. ಹೀಗಾಗಿ ನಿಮಗೂ ಆತಂಕ, ನಿಮ್ಮನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ ಅವರಿಗಂತೂ ವಿಪರೀತವಾದಂತಹ ಆತಂಕ ಇದ್ದೇ ಇರುವಂತಹದ್ದು. ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಟ್ಟರೆ ಬಹಳ ಒಳ್ಳೆಯದಾಗತ್ತೆ. ಯಾವ ಕ್ಷಣದಲ್ಲಿ ಯಾವ ರೀತಿಯ ಬದಲಾವಣೆ, ವ್ಯತ್ಯಾಸಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದಾಗತ್ತೆ. ತಂದೆಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಆದರೂ ಕೂಡ ನಿಮ್ಮ ಕರ್ತವ್ಯದ ದೃಷ್ಟಿಯಿಂದ ಅದನ್ನು ತಾತ್ಸಾರ ಮಾಡದಲೇ ವೈದ್ಯೋಪಚಾರವನ್ನು ಮಾಡಿಸಿ ತಂದೆಯವರಿಗೆ ಅವರ ಆಶೀರ್ವಾದವನ್ನು ಬೇಡಿ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ನಿಮ್ಮ ಪ್ರಯತ್ನ ಕಾರ್ಯ ವಿಳಂಬದಲ್ಲೇ ಕೂಡಿರುತ್ತೆ. ಹಾಗಾಗಿ ಎಲ್ಲ ಕೆಲಸಗಳು ಕೂಡ ಬಹಳ ನಿಧಾನವಾಗುತ್ತೆ. ಬೇಸರವನ್ನು ದೂರ ಮಾಡಿ ನೀವು ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಕೆಲಸವನ್ನು ಮಾಡಲೇಬೇಕಾದಂತಹ ಸ್ಥಿತಿ. ಮಾನಸಿಕವಾಗಿ ಅಷ್ಟೊಂದು ಸಂತೋಷ ಸಮಾಧಾನಗಳಿರೋದಿಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ, ಆದರೆ ನೀವು ಅನಿವಾರ್ಯವಾಗಿ ಆ ಕೆಲಸವನ್ನು ಮಾಡಲೇಬೇಕಾದಂಥದ್ದು. ಯಂತ್ರಗಳನ್ನು, ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಯೋಗ ಇರತಕ್ಕಂಥದ್ದು ಯಾವುದೇ ಆಗಿರಬಹುದು, ಅದಕ್ಕೆ ಅವಕಾಶಗಳು ಹೆಚ್ಚಿನದಾಗಿರುತ್ತೆ. ಮೇಲಧಿಕಾರಿಗಳ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕೊಡದಲೇ ಕಷ್ಟವನ್ನು ಅನುಭವಿಸ್ತೀರಿ. ಇದರಿಂದ ನೀವು ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರೋ, ನಿಮಗೆ ಸಂಬಂಧಪಟ್ಟಂತಹ ಯಾವ ಇಲಾಖೆ ಇದೆಯೋ ಅಲ್ಲಿಯ ಪರಿಪೂರ್ಣವಾದಂತಹ ಮಾಹಿತಿಯನ್ನಾದರೂ ಕನಿಷ್ಠ ಪಕ್ಷ ನೀವು ತಿಳ್ಕೊಂಡಿರಬೇಕಾದಂತಹ ಅಗತ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಜ್ಞಾಪಿಸ್ತಾ ತ್ರಿಶಕ್ತಿ ಲಕ್ಷ್ಮೀಂಬಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಸಾಧನೆಯನ್ನು ಮಾಡ್ತೀನಿ ಅಂತಕ್ಕಂತಹ ಹುಮ್ಮಸ್ಸು, ಆ ಒಂದು ಉತ್ತೇಜನ ನಿಮಗೆ ಕಡಿಮೆ ಆಗ್ತಾ ಹೋಗ್ಬೋದು. ಅದನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಎಚ್ಚರಿಕೆಯನ್ನೂ ಕೂಡ ವಹಿಸಬೇಕಾಗತ್ತೆ. ಖರ್ಚು ಮಾಡಿದಂತಹ ಹಣ ವಾಪಸ್ ಬರುತ್ತೋ ಇಲ್ವೋ ಎಂಬ ಭಯಕ್ಕೆ ಇರುವಂತಹ ಬುದ್ಧಿಯನ್ನೆಲ್ಲ ಖರ್ಚು ಮಾಡಿಬಿಡ್ತೀರಿ. ಆದರೂ ಕೂಡ ಯಾವ ಪ್ರಯೋಜನವೂ ಆಗದೇ ಇರತಕ್ಕಂಥದ್ದಾಗತ್ತೆ. ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಲಾಭ ಸಿಕ್ಕುವಂಥದ್ದಾಗತ್ತೆ. ಈ ದಿವಸ ನಿಮ್ಮ ಗುರಿಯನ್ನು ತಲುಪ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸವನ್ನು ನೀವು ರೂಢಿಸ್ಕೊಳ್ಬೇಕು. ಏನೇ ಬರಲಿ ನಾನು ನನ್ನ ಕಾರ್ಯವನ್ನು ಮುಗಿಸಿಯೇ ತೀರ್ತೀನಿ ಅಂತಕ್ಕಂತಹ ನಂಬಿಕೆ ಬಂದುಬಿಟ್ರೆ ನೀವು ಒಂದು 100ರಲ್ಲಿ 50 ಭಾಗದಷ್ಟು ಸಾಧನೆಯನ್ನು ಮಾಡಿದಾಗ ಆಗತ್ತೆ ಎನ್ನುವಂಥದ್ದು. ನಿಮ್ಮ ಗುರಿಯನ್ನು ತಲುಪುವುದಕ್ಕೆ ವಿಶೇಷವಾಗಿ ಅಷ್ಟಾಕ್ಷರಿ ಮಹಾಲಕ್ಷ್ಮಿ ಮಂತ್ರವನ್ನು ಹೇಳ್ತಾ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವೃತ್ತಿಯಲ್ಲಿ ಏನಾದರೂ ಬದಲಾವಣೆಯನ್ನು ಬಯಸಿದರೆ ಅದು ನಿಮ್ಮದಾಗೋದಿಲ್ಲ, ಅಂದರೆ ನಿಮ್ಮ ಆಸೆ ಈಡೇರೋದಿಲ್ಲ ಅಂತ ಅರ್ಥ. ಮಕ್ಕಳ ವಿದ್ಯಾಭ್ಯಾಸ, ಪ್ರಗತಿ, ಜೊತೆಗೆ ನಿಮ್ಮ ಮನಸ್ಸಿನ ಒಂದು ತಳಮಳವನ್ನು ಕುಗ್ಗಿಸುವಿಕೆ
ಇವೆಲ್ಲವೂ ಕೂಡ ನಿಮಗೆ ಶುಭ ಫಲವನ್ನು ನೀಡ್ತಕ್ಕಂತಹದ್ದಾಗುತ್ತೆ. ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ನಿಲ್ಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ದಿವಸ ಶುಭ ಇರತಕ್ಕಂತಹದ್ದು. ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಯೋಗ್ಯವಾದಂತಹ ಸಮಯ ಇದು ಅಂತ ಹೇಳಬೇಕು. ಅಪರಾಧ, ಆತಂಕ, ಅನಾಹುತ, ಸೋಲು ಇವೆಲ್ಲದಕ್ಕೂ ಕೂಡ ನೀವು ಕಾರಣೀಭೂತರಾಗಬೇಡಿ. ಏನೋ ತಪ್ಪಾಗಿದೆ, ನಿಮ್ಮದೇ ತಪ್ಪು ಅಂತಕ್ಕಂಥದ್ದು, ಹಾಗೆ ಏನೋ ಸಮಸ್ಯೆಗಳಾಗಿದೆ, ಹೇಗಪ್ಪ ಇದರಿಂದ ಹೊರಗೆ ಬರೋದು ಅನ್ನುವಂತಹ ಆತಂಕವೂ ಕೂಡ ನಿಮ್ಮಿಂದಲೇ ಆಗುವಂಥದ್ದು. ರಮಾವಿದ್ಯಾ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.